ಹೆಣ್ಮಗು ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಏನಂತೀರ. ಯಾಕೆ ಈ ಬ್ಲಾಗ್ ಬಂದು ತುಂಬಾ 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 ಸ್ಪೆಷಲ್. ಯಾವ ನಾಯಿ ಇಲ್ಲಿ ನನ್ನ ಅಟ್ಯಾಕ್ ಮಾಡ್ತಾ ಇದೆ ಬಿಕಾಸ್ ಆಫ್ ಚಿಕನ್. ಐ ಡೋಂಟ್ ಡಿಫೆಂಡ್ ಲೆಸನ್ ಬರೋದು ಬಟ್ ಅಲ್ಲಾಡ್ಸ್ತಿರೋದು ಅಷ್ಟೇನಾ? ಹಾಯ್, ಸೊ ಎಲ್ರು ಹೇಗಿದ್ದೀರಾ? ಇವತ್ತು ಇದು ನನಗೆ ಹೆಣ್ಮಗು ನಾನು ನಗೋದ್ರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಬಿಕಾಸ್ ಈ ವ್ಲಾಗ್ ಬಂದು ತುಂಬಾ 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 ಸ್ಪೆಷಲ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ತುಂಬಾ ದಿನದ ನಂತರ ನನ್ನ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇದೊಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ಟೇ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ನಗಿಸ್ತಾ ಇದ್ದಾರೆ. ಎಸ್, ಫಸ್ಟ್ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ಸೀರಿಯಸ್ಲಿ ನನ್ನ ಫ್ರೆಂಡ್ಸ್ಗೆ ಇದೆಲ್ಲ ಹೊಸದು. ಓಕೆ ಫೈನ್, ವೆಲ್ಕಮ್ ಮಾಡ್ಬಿಡೋಣ. ಸೊ ವೆಲ್ಕಮ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇಲ್ಲಿ ಬಂದ್ರೆ ಸೌಜನ್ಯ ಅಂತ. ಹಾಯ್ ಹೇಳಿ. ಹಾಯ್. ಅಯ್ಯಪ್ಪ, ಮಂಡ್ಯ ತನಕ ಕೇಳಿಸ್ತು. ಇವ್ರು ಇರೋದು ಬಂದು ಮಂಡ್ಯದಲ್ಲಿ. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾಳೆ ನನ್ನನ್ನು ನೋಡೋದಕ್ಕೆ ಅಂತ. ಆ್ಯಂಡ್ ಇಲ್ಲಿ ಬಂದ್ರೆ ಉದಯ್. ಹಾಯ್. ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಏನಂತೀರ. ಯಾಕೆ ಅಂಡ್ ಎಸ್, ಇಲ್ಲಿ ಬಂದ್ರೆ ವಿನಯ್ ಅಂತ ನನ್ನ ಚೈಲ್ಡ್ಹುಡ್ ಬೆಸ್ಟಿ. ಅವ್ನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಮಾತಾಡೋಣ, ಆಮೇಲೆ ಮಾತಾಡ್ತಾರಂತೆ. ಓಕೆ, ಮಾತಾಡಿ ಈಗ ಮಾತಾಡಿ. ಏನ್ ಕ್ವಶನ್ ಕೇಳ್ಬೇಕು? ಮಾತಾಡ್ತೀನಿ ಅಂದ್ರೆ ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಹೆಣ್ಮಗು ಇದ್ಯಾವ್ದೋ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈ ಹೆಣ್ಮಗು ಅನ್ನೋದೆಲ್ಲ. ಈ ಟ್ರೋಲ್ ಎಲ್ಲ ಆಗ್ತಿರತ್ತಲ್ಲ, ಅದೊಂದಷ್ಟೆಲ್ಲ ನಂಗೆ ಹೇಳ್ಕೊಡ್ತಾರೆ. ಹೆಣ್ಮಗು ಅಂತ ಕಲ್ತ್ಕೊಂಡು ನಿಮ್ನ ನೋಡಿ ಅದು ಬಂದಿದ್ದು. ಸೊ ಈಗ ನಾವು 4 ಇಬ್ರು ಹೆಣ್ಮಕ್ಳಿದ್ದಾರೆ. ಎಸ್, ಇಬ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಿಮ್ದು ಬರ್ಲಿ. ಕೊಳ್ಳು, ಇವರೆಲ್ಲ ಒಂದಷ್ಟು ವರ್ಡ್ಸ್ ಗಳನ್ನ ನನಗೆ ಸೌಜನ್ಯ ಹೇಳ್ಕೊಟ್ಟಿದ್ದಾಳೆ. ಏನು ಅಂದ್ರೆ ಪೊಳ್ಳು, ಕಚಿಮಿಚಿ, ಕಶಿಮಿಶಿ. ಆಮೇಲೆ ನೋಡಿ, ಕೈಯಲ್ಲಿ ಫ್ರೂಟ್ ಬೌಲ್ ನಿಂತ್ಕೊಂಡು ತಿನ್ಕೊಂಡು ಕೊಟ್ರು. ಈಗಲೇನು ತಿನ್ನೋಗಿಲ್ಲ ಹಾಗಾದ್ರೆ. ಸೊ ಅಲ್ಲಿ ನಾವು ನಾನ್ ವೆಜ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದೀವಿ. ಸೊ ಅದನ್ನು ಕೂಡ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ನಾವು ಯಾವ ರೀತಿ ಚಿಕನ್ ಪೆಪ್ಪರ್ ಫ್ರೈ. ಓಕೆ, ಎಲ್ಲ ಬರೀ ಪೆಪ್ಪರೇ ಆಗೋದು. ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂತ. ಒಟ್ಟಲ್ಲಿ ಈಗ ಗೀ ರೈಸ್ ಅಷ್ಟೇ. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಚಿಕನ್ ಅಂಗಡಿ ಹುಡುಕ್ತಾ ಇದೀವಿ, ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ. ಅಂಡ್ ಫಾರ್ಮ್ ಹೌಸ್ ಬಂದು ಎಲ್ಲಿರೋದು? ಕುಂಬ್ಳೂಗೂಡು ಹತ್ರ. ನಾವು ಇಲ್ಲಿ ಚಿಕನ್ ತಗೋತಾ ಇದೀವಿ. ಎರಡು kg ಚಿಕನ್ ಬೇಕು. ಏನೇನು ತಗೋತಾ ಇದೀವಿ ಈಗ? ಸ್ಪೈಸಸ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ಗರಂ ಮಸಾಲ ಅಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸಾಕಾಗುತ್ತಾ ಇದು? ಎತ್ಕೊಂಡ್ಬಿಡು. ಯಾಕೆ ಬೇಕು ಆಮೇಲೆ ಮತ್ತೆ ಕಾಡಿಂದ ಎಲ್ಲ ಬರೋದಕ್ಕಾಗಲ್ಲ. ಪೆಪ್ಪರು ಇನ್ನೊಂದು ಎತ್ಕೊಂಡ್ಬಿಡು, ಚೆನ್ನಾಗಿರುತ್ತೆ ಇದು. ಗರಂ ಮಸಾಲ, ಎಸ್.
ಈ ಮೊಟ್ಟೆ ತಗೋತಾ ಇದಾರೆ. ಈ ಮೊಟ್ಟೆ ಯಾರಿಗೆ ಅಂದ್ರೆ ಅಲ್ಲಿ ನಿಂತಿದಾರಲ್ಲ ಉದಯ್, ಡಯಟು 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 ಆಲ್ವೇಸ್. ಎತ್ಕೊಳ್ಳಿ ಎಲ್ಲ ಚಿಕನ್ನು ಮಟನ್ನು. ವಿನಯ್ ಅವರೇ ಸ್ಟೈಲಾಗಿ ನಿಂತ್ಕೊಳ್ಳೋದಲ್ಲ, ಬನ್ನಿ ಕೆಲಸ ಮಾಡಿ. ನಾವಿರೋದು ಒಂದು ದಿನಕ್ಕೆ. ಇಲ್ಲಿ ಚಿಕನ್ ಆ್ಯಕ್ಚುಲಿ ಬೆಂದೋಗಿರುತ್ತೆ ಅನಿಸುತ್ತೆ ಖಾರ ಬಿಸಿಗೆ. ಯಾವ ನಾಯಿ ಇಲ್ಲಿ ನನ್ನ ಅಟ್ಯಾಕ್ ಮಾಡ್ತಾ ಇದೆ ಬಿಕಾಸ್ ಆಫ್ ಚಿಕನ್. ನೋ ಬಂಗಾರ. ಫೈನಲಿ ಫಾರ್ಮ್ ಹೌಸ್ಗೆ ರೀಚ್ ಆದ್ವಿ. ಈರುಳ್ಳಿ ಇವಾಗ ಯಾರು ಬಿಡ್ಸ್ಕೊಡ್ತಾರೆ ಅಂತ ಅಂದ್ರೆ, ಈರುಳ್ಳಿನ ನನ್ನ ಆಕ್ಚುಲಿ ನಾನು ಪರಿಚಯನೇ ಮಾಡಿಸ್ಕೊಡ್ಲಿಲ್ಲ, ಐ ಆಮ್ ಸೋ ಸಾರಿ. ಇವರು ಉದಯ್. ನನಗೆ ಇವ್ರ ಹೆಸರು ಅವಾಗ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ. ನಾನು ಕೆಲವು ಸರಿ ಉತ್ತಮ ಅಂತ ಕರಿತೀನಿ. ಸೊ ಇವರು ನನಗೆ ಅಣ್ಣನ ತರ, ಬಟ್ ನಾನು ಡಾರ್ಲಿಂಗ್ ಅಂತ ಕರಿತೀನಿ. ಮದುವೆ ಆಗಿ ಮಕ್ಕಳಾಗಿ ಅವ್ರಿಗೆ ಮದುವೆ ಆಗಿ ಮಕ್ಕಳಾದ್ರು ಡಾರ್ಲಿಂಗ್ ಅಣ್ಣ ಡಾರ್ಲಿಂಗ್ ಅಷ್ಟೇ. ಈರುಳ್ಳಿನ ನಮ್ ಡಾರ್ಲಿಂಗ್ ಕೇಳ್ಕೊಡ್ತೀನಿ, ಹೆಚ್ಚಿಕೊಡ್ತಾರೆ. ನನ್ನ ಫ್ರೆಂಡ್ಸ್ ಯಾವಾಗ್ಲೂ ಇದೇ ಕಂಪ್ಲೇಂಟ್, ಏನು ಅಂದ್ರೆ ಇವ್ರಿಗೆ ನಾನು ತುಂಬಾ 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 ಟಾರ್ಚರ್ ಕೊಡ್ತೀನಿ, ವಿಡಿಯೋ ಮಾಡಿ ಫೋಟೋ ತೆಕ್ಕೊಡಿ ಅಂತ. ಸೊ ಇವಾಗ ನಾನಿಲ್ಲಿ ಪೆಪ್ಪರ್ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿಕಾಸ್ ಮ್ಯಾರಿನೇಟ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚಂದ ಬರುತ್ತೆ ಅಂತ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡಿದ್ದೀನಿ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ನನ್ನ ಫ್ರೆಂಡ್ಸ್ ನನ್ನ ಕೈ ರುಚಿಯನ್ನು ನೋಡ್ತಾರೆ. ಆಕ್ಚುಲಿ ಫಸ್ಟ್ ಟೈಮ್ ಅನ್ಸೋದಲ್ಲ ನಾನು ಮಾಡೋದಿಲ್ಲ. ಇಲ್ಲ, ಚೆನ್ನಾಗಿ ಮಾಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ. ಹೇಳ್ಬಾರ್ದು. ಇದು ಎಂತ ಇದು ಪೇಸ್ಟ್ ತೆಗಿಯಕ್ಕೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಮನೇಲಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇ ಚೆನ್ನಾಗಿ ರುಬ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಪ್ರಿಫರ್ ಮಾಡಲ್ಲ, ಅಂದ್ರೆ ಇಟ್ಸ್ ನಾಟ್ ಗುಡ್, ಅಷ್ಟು ಚಂದ ಟೇಸ್ಟ್ ಬರಲ್ಲ ಅಂತ. ಎಮರ್ಜೆನ್ಸಿ ಪರ್ಪಸ್ಗೆ ಅಷ್ಟೇ. ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಶುಂಠಿ ಪೇಸ್ಟ್ ಕಾರಣ ಅಂತ. ಈಗ ಈ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಅಂಡ್ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಅಲ್ಲಿ ಈರುಳ್ಳಿ ಬಿಡ್ತೀನಿ, ಸ್ವಲ್ಪ ಏನು ಗರಂ ಮಸಾಲ ಪೌಡರ್, ಆಮೇಲೆ ಪೆಪ್ಪರ್ ಚಿಕನ್ ಆದ್ರಿಂದ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆಂದ ಟೇಸ್ಟ್ ಇರುತ್ತೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಪೆಪ್ಪರ್ ಪೌಡರು. ನಿಂಬೆ ಹಣ್ಣು ರಸ ಬರ್ಬೇಕು ಅಂದ್ರೆ ನಿಂಬೆ ಹಣ್ಣ ರಸನೇ ಬರೋದು, ಬಟ್ ತುಂಬಾ ಈಸಿಯಾಗಿ ಅದು ಸ್ಕ್ವೀಸ್ ಮಾಡಕ್ಕೆ ಅಂತ ಇದನ್ನ ನಮ್ಮಮ್ಮ ಹಿಂಗೆ ಅಂತಾರೆ. ಕರೆಕ್ಟ್ ಆಗಿ ಹೇಳಿ ಅಲ್ವಾ? ವಾಟ್ ಇಸ್ ದಿಸ್? ಇವ್ರುಗಳು ಹಿಂಗೆ ನನ್ನ ಅಡ್ಡಿ ಮಾಡ್ಬಿಡ್ತಾರೆ. ಸೊ ಅವಾಗ ಜಾಸ್ತಿ ಈಸಿಯಾಗಿ ಏನೋ ರಸ ಬರುತ್ತೆ ಅಂತ ನನಗೆ ಕಾನ್ಶಿಯಸ್ ಮಾಡಿಸ್ಬಿಡ್ತಾರೆ. ಸೊ ಸ್ವಲ್ಪ ನಿಂಬೆಹಣ್ಣು ರಸನ ಇಟ್ಕೋತೀನಿ. ಮೇನ್ ಇಂಪಾರ್ಟೆಂಟ್ ಸಾಲ್ಟ್. ಖಂಡಿತ ಮನೆಯಿಂದಲೇ ತಗೊಂಬ ಅಂತ ಹೇಳ್ಕೊಟ್ಟಿದ್ದೆ ಇವನು. ಯಾಕಲ್ಲಿ ಇವನೇ ಅಂದ್ಬಿಟ್ಟೆ. ಹುಡುಗ ಬೋಟಿ ತಿನ್ ಚೂಟಿ ಆಗ್ಬಿಟ್ಟು ಅವನು. ಎಷ್ಟು ಸ್ವಾರ್ಥಿ ಅಂತ ನಂಗೆ ಆಕ್ಚುಲಿ ಗೊತ್ತಾಯ್ತು. ಈರುಳ್ಳಿ ಅವಳ ಡಿಶ್ಗೆ ಮಾತ್ರ ಮಾಡೋದನ್ನ ಕಟ್ ಮಾಡ್ಕೊಂಡಿದ್ದಾಳೆ. ಶೈರಿ ಅವಳಿಗೋಸ್ಕರ ಈರುಳ್ಳಿ ಒಂದೇ ಮಾಡಿಲ್ಲ, ಟೊಮೆಟೊ, ಹಸಿಮೆಣಸಿನಕಾಯಿ ಇದೆಲ್ಲ ನೋಡಿ, ಇಲ್ಲೆಲ್ಲ ಅಲ್ಲೆಲ್ಲ ಹಚ್ಚಿರೋದು ನಾನೇ. ಈರುಳ್ಳಿ ಕಟ್ ಮಾಡ್ಬೋದಾಗಿದ್ದಾರೆ. ಬಾಯ್ಸ್ ಹೊಟ್ಟೆ ಎಸಿತದೆ.
ಸೊ ಬಾಯ್ಸ್ ಹೊಟ್ಟೆ ಇಸ್ಕೊಂಡ್ಬಿಟ್ಟು ನನ್ನ ಡಿಶ್ಗೆ ಬೇಕಾಗಿರೋ ಈರುಳ್ಳ ಈ ಚಾಕುಲಿ ಕಳ್ಳ ಬಂದ್ರೆ ಚುಚ್ಚಕ್ಕಾಗಲ್ಲ ಅನ್ಸುತ್ತೆ. ಕಟ್ ಮಾಡೋಕೆ ಅಷ್ಟೇನ. ಏನ್ ಚಿಕನ್ ಮಾಡಿದ್ರಲ್ಲ? ಜಸ್ಟ್ ಚಿಕನ್ ಫ್ರೈ, ನೋ ಮಸಾಲ. ಅಷ್ಟೇ ರುಬ್ಬಿರೋದಲ್ಲ, ಡ್ರೈ. ಬೆಳ್ಳುಳ್ಳಿ ಕಬಾಬ್ ಮಾಡಲ್ವಾ? ಬೆಳ್ಳುಳ್ಳಿ ಕಬಾಬ್ ಮಾಡಿಕೆ ರಾಹುಲ್. ದುಬೈ, ಅಬೇಬಿ ಕಮ್ ಟು ದುಬೈ. ಪೆಪ್ಪರ್ ಚಿಕನ್ ಚೆನ್ನಾಗಿದೆಲ್ಲ ನೋಡಕ್ಕೇನೋ ಚೆನ್ನಾಗೈತೆ. ಸಾಕ್ಷಿ ಇವತ್ತು ನಾನು ಅಡಿಗೆ ಮಾಡ್ತೀನಿ ನಾನ್ ವೆಜ್ ಅನ್ನೋದಕ್ಕೆ ಇದು ಸಾಕ್ಷಿ. ಅಂಡ್ ದಿಸ್ ಇಸ್ ಚಿಕನ್ ಫ್ರೈ. ಅದು ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಅವಳಿಗೆ ಕುತ್ಕೊಂಡು ಫೋಟೋಗೋಸ್ಕರ ಅವಳು ಕುತ್ಕೊಂಡು ನೋಡಿ ಅಲ್ಲಾಡ್ಸ್ತಿರೋದು ಅಷ್ಟೇನಾ? ಓಕೆಪ್ಪ ಬಂದಲ್ಲಪ್ಪ. ಯಾರು ನಂಬೇಡಿ, ಯಾರು ನಂಬಲ್ಲ. ಸತ್ಯ ಏನು ಅಂತ ನಿಮ್ಗೆ ಗೊತ್ತು, ಯಾರೇನು ಹೇಳೋದ್ ಬೇಕಾಗಿಲ್ಲ. ನೋಡಿ ಬೇವ್ರು ನಮಗ್ ಬಂದೈತೆ ಅವ್ರಿಗೆ ಬಂದೈತೆ ನೋಡಿ. ಅವ್ರ ವಿಡಿಯೋ ಮಾಡ್ಕೊಂಡು ಬೇವ್ರು ಬಂದಿದೆ ಅಷ್ಟೇ. ಹಾ ಏನಾದ್ರೂ ಬೇವ್ರು ಮೇಕಪ್ ಪಕ್ಕ ಬಂದಂಗ ಐತಿ. ಬಂದಿಲ್ವಾ ವಿನಿ? ಮೇಕಪ್ ಬಂದ್ ಸರಿಯಾಗಿ ಬಂದೈತ್ ಬೇವ್ರು. ಬೇವ್ರು ಇತ್ತು, ಅದನ್ನೇ ಹಾಕಿರೋದಲ್ಲಿಗೆ ಒಗ್ಗರಣೆಗೆ. ಅಯ್ಯೋ ಟೇಸ್ಟ್ಗೋಸ್ಕರ ಹಾಕಿದ್ದಾರೆ. ಟೇಸ್ಟ್ಗೋಸ್ಕರ ಸ್ವಲ್ಪ ಬೇವ್ರು ಬಿಟ್ರಾ? ಚಿಕನ್ ರೆಡಿ. ಪೆಪ್ಪರ್ ಚಿಕನ್, ಚಿಕನ್ ಫ್ರೈ. ಬಟ್ ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಸೌಜನ್ಯ ಅವರು. ಸೊ ಇಲ್ಲಿ ಬಂದರೆ ಯಪ್ಪ ಸುಡ್ತದೆ. ದಿಸ್ ಇಸ್ ಗುಂಡ್ಕಾಯಿ ಲಿವರ್ ಫ್ರೈ. ಅದಿನ್ನೂ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಈಗ ಚಿಕನ್ ಮಾಡೋದು, ಚಿಕನ್ ಟೇಸ್ಟ್ ಮಾಡೋ ಟೈಮ್. ಚಿಕನ್ ಹೇಗಿದೆ ಅಂತ ನನ್ನ ಫ್ರೆಂಡ್ಸ್ನೆಲ್ಲ ಕೇಳ್ತೀನಿ. ಆನೆಸ್ಟಾಗಿ ರಿವ್ಯೂ ಕೊಡಿ ಗೈಸ್. ಓಕೆ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ನಿಮಗೇನು ಬೇಜಾರಿಲ್ಲ. ಸೊ ಈಗ ಫಸ್ಟ್ ನಾನು ವಿನಯ್ ಅಂತ ಹೇಳ್ತೀನಿ. ವಿನಯ್ ಹಾಯ್. ಆ್ಯಕ್ಚುಲಿ ವಿನಯ್ ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಎಷ್ಟು ವರ್ಷದ ಫ್ರೆಂಡ್ಸು ನಾವಿಬ್ರು? ಬೇಡ, ಎಷ್ಟು ವರ್ಷ ಅಂದರೆ ಏಜ್ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೂ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಏನಂತೀರಾ? ಹೇಗಿದೆ ಚಿಕನ್? ಅಲ್ಟಿ ಅಂತೆ. ಸ್ವಲ್ಪ ಏಜಲ್ಲೇ ಹೇಗಿದೆ ವಿನಿ ಚಿಕನ್? ಚೆನ್ನಾಗಿದ್ಯಾ? ಅಲ್ಲಾಡ್ಸಿದ್ಯಾ? ಪರವಾಗಿಲ್ಲ ಅಲ್ವಾ? ಚೆನ್ನಾಗಿದೆ. ಚೆನ್ನಾಗಿದೆ, ಥ್ಯಾಂಕ್ ಯು. ಈಗ ನಮ್ಮ ಡಾರ್ಲಿಂಗ್ನ ಕೇಳ್ಬಿಡೋಣ, ಹೇಗಿತ್ತು ಚಿಕನ್ ಅಂತ. ಪೂಲೊಳಗೆ ಬೀಳ್ಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಸಂಜೆ ಆಗೋಯ್ತು. ಸೊ ಇವಾಗ ಚಳಿ ಆಗುತ್ತೆ. ಸೊ ಅದಕ್ಕೆ ಬೇಡ. ಇವಾಗ ನಮ್ಮ ಅಣ್ಣ ಅಂದರೆ ನಮ್ಮ ಡಾರ್ಲಿಂಗ್ ಅದ ಕೇಳೋಣ, ಹೇಗಿತ್ತು ಚಿಕನ್? ಬೇರೆ ನೆಕ್ಸ್ಟ್ ಲೆವೆಲ್ ಡಿ. ಈಗ ನಮ್ಮ ಸೌಜನ್ಯ ಹತ್ರ ಕೇಳೋಣ, ಹೇಗಿತ್ತು ಚಿಕನ್? ಸೂಪರ್ ಆಗಿತ್ತು. ಚೆನ್ನಾಯ್ತಾ? ನೀವು ಮಾಡಿದ ಚಿಕನು ಚೆನ್ನಾಗಿತ್ತು. ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು. ಥ್ಯಾಂಕ್ ಯು, ಧನ್ಯವಾದ. ನೀವು ಮಾಡಿದ್ರಲ್ಲೂ ಸ್ವಲ್ಪ ಚೆನ್ನಾಗಿ ಜಾಸ್ತಿ. ಅವ್ರ ಫ್ರೆಂಡ್ನ ಬಿಟ್ಕೊಡಲ್ಲ. ಫ್ರೆಂಡ್ ಅಲ್ಲ, ನನ್ನ ಹೆಂಡತಿ ಅವಳು. ನಾನು ಆಕ್ಚುಲಿ ಒಂಚೂರು ನೀಡಾಗಾದ್ರೂ ಹೇಳಿದೆ ಫ್ರೆಂಡ್ ಅಂತ. ಓಕೆ, ಇವಾಗ ರಿವೀಲ್ ಆಗ್ತದೆ ಏನು ಅಂತ ಹೇಳಿದ್ರೆ, ನಮ್ಮ ಬ್ರೋ ಅಂದ್ರೆ ನಮ್ಮ ಡಾರ್ಲಿಂಗ್ ಆ್ಯಂಡ್ ನಮ್ಮ ಸೌಜನ್ಯ ಅವರು ಮದುವೆ ಆಗ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲಿ ಅದು ಬ್ಲಾಗ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್ಸ್. ಸೊ ಎಸ್, ಇವಾಗ ಬ್ಯಾಟಿಂಗ್ ಮಾಡೋ ಟೈಮ್. ಸೊ ಆರಾಮಾಗಿ ಇಲ್ಲಿ ಸ್ಟೇ ತುಂಬ 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 ಚೆನ್ನಾಗಿತ್ತು. ಇವಾಗ ಫ್ರೆಂಡ್ಸ್ ಎಲ್ಲ ಪೂಲಿಗೆ ಬೀಳೋಣ ಅಂತ
ನಮ್ಮ ಸೌಜನ್ಯ ಅವರು ಪೂಲಿ ಬೀಳಕ್ಕೆ ರೆಡಿ ಆಗಿದ್ದಾಳೆ. ನಾನಂತೂ ಚೆಂದ ಡ್ರೆಸ್ ಮಾಡಿಕೊಂಡು ಇವಾಗ ಎಂತ ಸ್ವಲ್ಪ ರೀಲ್ಸ್ ಮಾಡ್ತಾ ಇದ್ದೆ. ವಿನಯ್ ಅವರೇ ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಯಾಕೆ ಒಂದು ವಿಡಿಯೋ ಹಾಗೆ ಮಾಡಬಾರ್ದು? ನೋಡಿ ಆ್ಯಕ್ಚುಲಿ ಪ್ರಾಪರ್ಟಿ ತೋರಿಸಿಲ್ಲ ನಿಮಗೆ, ಪ್ರಾಪರ್ಟಿ ತೋರಿಸಿ ಕಂಪ್ಲೀಟ್ ಪ್ರಾಪರ್ಟಿ ಹೇಗಿದೆ ಅಂತ. ಹಾಗೆ ಒಂಚೂರು ಹಿಂಗೆ ಪ್ಯಾನ್ ಮಾಡಿದ್ರೆ ಎಸ್ ಅದು ಎಂಟ್ರೆನ್ಸು. ಇಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ಆ್ಯಂಡ್ ಅಲ್ಲಿ ಕಿಚನ್ ಇದೆ, ಇಲ್ಲಿ ಪೂಲ್ ಇದೆ. ಸಕ್ಕತ್ತಾಗಿದೆ. ಫಾರ್ಮ್ ಹೌಸ್ ಮಾತ್ರ ತುಂಬ ಚೆನ್ನಾಗಿದೆ ಅಲ್ವಾ? ನಮ್ಮ ಸೌಜನ್ಯ ಅವರು ತುಂಬ 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 ಎಂಜಾಯ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಈಗ ಅವರು ಇಲ್ಲಿಂದ ಮುಗಿಸಿ ಮಂಡ್ಯಕ್ಕೆ ಹೋಗ್ತಾರೆ. ಮಂಡ್ಯಕ್ಕೆ ಹೋಗ್ತೀರಾ ಆಕ್ಚುಲಿ ತಳ್ಳೂನು ಅಂದ್ರೆ ಹಿಂಗೆ ಬರುತ್ತಾ? ಹಾಳಾಯ್ತೆ, ಮುಳ್ಗೋಗ್ಬಿಡ್ತೀವಿ. ಅವಳು ಇರೋದೇ 4 ಅಡಿ. ಇವ್ಳು 40 ನಾವು ಗೊತ್ತಲ್ಲ. ಮೋಸ್ಟ್ಲಿ ಆ ಕಡೆ ಆಳ ಇಲ್ಲ ಅನ್ಸುತ್ತೆ. ನೋಡು ಪರವಾಗಿಲ್ಲ, ನೀನ್ ಮುಳುಗಿಳಿಕ್ತಿ ಅಂತ ನೋಡೋಣ ಫಸ್ಟ್. ಸಾಕು. ಈಗ ಅವ್ನು ಬೀಳ್ಬೇಕು ಅಲ್ಲಿ, ಅದಕ್ಕೇನೆ ಈ ಕಡೆ ಆಳ ಎಷ್ಟು ಟಾರ್ಚರ್ ಕೊಡ್ತೀನಿ ನಾನಂತೂ ನನ್ನ ಫ್ರೆಂಡ್ಸ್ಗೆ. ಅಂದ್ರೆ ನೆಕ್ಸ್ಟ್ ಟೈಮ್ ಬರಲ್ಲ ಅಲ್ಲ ನೀವು? ವಿಡಿಯೋ ಮಾಡ್ಕೊಡು, ರೀಲ್ಸ್ ಮಾಡ್ಕೊಡು, ಫೋಟೋಸ್ ತೆಕ್ಕೊಡು ಅಂತ. ಸೌಜು ಬರಲ್ವಾ ನೆಕ್ಸ್ಟ್ ಟೈಮು? ಯಾಕೆ ಈ ತರ ಇಟ್ಬಿಟ್ರೆ ಯಾಕೆ ಬಲ್ತಾರೆ ಈ ತರ? ಓ ಬಿದ್ದ ಈ ತರ ಇಟ್ಬಿಟ್ರೆ ನೀನ್ ಮುಳುಗ್ತಾನೆ ಇಲ್ವಲ್ಲೋ? ಇನ್ನೊಬ್ಬ ಫ್ರೆಂಡು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನೆ. ನಂಗೂ ಆ್ಯಕ್ಚುಲಿ ಪೂಲಿಗೆ ಇಳಿಬೇಕು ಅನಿಸ್ತಾ ಇದೆ. ಓ ಎಸ್, ಆ್ಯಕ್ಚುಲಿ ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ. ಕ್ವೆಶನ್ ಕೇಳ್ತೀನಿ ಅಂದರೆ ಸಾಕು ಹೊಟ್ಟೋಗ್ತಾರೆ. ಭಯ, ಮ್ಯಾಮ್ ಕಟ್ರೆ ಭಯ. ಮ್ಯಾಮ್ ಕಡ್ರೆ ಭಯ. ಸೊ ನಮ್ಮ ಇನ್ನೊಬ್ಬರು ಫ್ರೆಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ತುಂಬ ಬಿಸಿಲಿದೆ ಅಲ್ಲ ಇಲ್ಲಿ. ಏಯ್ ವಾಟ್ ಇಸ್ ದಿಸ್? ಉತ್ತಮ ಉದಯ್ ಕಾಣಿಸ್ತಾನೆ ಇಲ್ಲ, ತುಂಬಾ ಬೆಳ್ಳಗಿದ್ದಾರೆ ಅವರು. ಮಲ್ಕೋ ಸಕ್ಕತ್ತಾಗಿ ಬೈದ. ಸೇ ಹಾಯ್, ಗುಡ್ ಮಾರ್ನಿಂಗ್. ಪೂಲಲ್ಲಿ ಆಟ ಆಡಲ್ವಾ? ಆಕ್ಚುಲಿ ಅವ್ರು ರಾತ್ರಿನೇ ಪೂಲಿಗೆ ಬಿದ್ಬಿಟ್ರು. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಬಾಯ್ ಮಾಡಿ. ಆಯ್ತು, ಬಿದ್ಬಿಡು. ಎಸ್, ಸ್ಟಾರ್ಟ್. ಮುಳುಗ್ತಾನೆ ಇಲ್ವಲ್ಲೋ? ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.